ಇಲ್ಲಿ ಪ್ರಜ್ವಲ್ ರೇವಣ್ಣ ಶ್ರೇಯಸ್ ಪಟೇಲ್ ಕಾದಾಟ ಹೇಗಿದೆ? ಮೋದಿ ದೇವೇಗೌಡ ಜುಗಲ್ಬಂದಿ ವರ್ಕೌಟ್ ಆಗುತ್ತಾ? ಚುನಾವಣೆ ಹೊಸ್ತಿಲಲ್ಲಿ ಹಾಸನ ಜಿಲ್ಲೆಯ ಜನರ ಮನಸ್ಸಿನಲ್ಲಿ ಯಾರ ಪರ ಒಲವಿದೆ, ಯಾರಿಗೆ ವಿರೋಧವಿದೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ನಮ್ಮ ಜನ ಮತ ಯಾತ್ರೆಯಲ್ಲಿ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ಜೊತೆ ಮಾತನಾಡೋಣ, ಅವರ ಅಭಿಪ್ರಾಯವನ್ನ ಕೂಡ ಕೇಳೋಣ ಬನ್ನಿ. ನ್ಯೂಸ್ 18 ಜನ ಮತ ಯಾತ್ರೆ ಈಗ ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮತ್ತು ಇಲ್ಲಿಯ ಪ್ರಾಸ್ಪೆಕ್ಟ್ ಬಗ್ಗೆ ಹೇಳೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು, ಅದೇ ರೀತಿಯಾಗಿ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರು. ನಾವು ಮೊದಲಿಗೆ ಶ್ರೇಯಸ್ ಪಟೇಲ್ ಅವರ ಜೊತೆಯಲ್ಲಿ ಮಾತನಾಡ್ತಾ ಹೋಗೋಣ. ಯಾವ ರೀತಿಯಾಗಿದೆ ಇವತ್ತಿನ ಸನ್ನಿವೇಶ? ಎಲ್ಲ ವಿಧಾನಸಭಾ ಕ್ಷೇತ್ರನೂ ನಾವು ಪ್ರಚಾರ ಮಾಡ್ತಾ ಇದ್ವಿ. ನಮ್ಮ ಜಿಲ್ಲಾ ನಾಯಕರುಗಳ ಒಗ್ಗೂಡಿ ಇವತ್ತು ನಮ್ಮ ಶಿವಲಿಂಗಣ್ಣ ಅವರು ಆಲೂರು ಸಕಲೇಶಪುರ ಆಲೂರು ಕ್ಷೇತ್ರದ ಭಾಗದಲ್ಲಿ ಆಲೂರು ತಾಲೂಕಿನಲ್ಲಿ ಇವತ್ತು ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ದೀವಿ. ನಮ್ಮ ಇಲ್ಲಿ ಸ್ಥಳೀಯ ನಾಯಕರಾದಂಥ ಮುರಳಿ ಮೋಹನಣ್ಣ ಅವ್ರ ಜೊತೆ ಎಲ್ಲ ಕಡೆ ಬದಲಾವಣೆ ಗಾಳಿ ಬೀಸಿದೆ, ವಾತಾವರಣ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲುವು ನಿಶ್ಚಿತ ಅಂತ ಕಾರ್ಯಕರ್ತರ ಬಾಯಲ್ಲಿ, ಸಾಮಾನ್ಯ ಜನರ ಬಾಯಲ್ಲಿ ಬರ್ತಾ ಇದೆ. ನಾನು ಹೇಳೋದಕ್ಕಿಂತ ಜನರ ಬಾಯಲ್ಲಿ ಬರ್ತಾ ಇದೆ. ಹಾಗಾಗಿ ನಮ್ಮ 5 ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ಮತ್ತು ಕಳೆದ ಸಂಸದರು 5 ವರ್ಷ ಯಾವ ಕ್ಷೇತ್ರಕ್ಕೂ ಯಾವ ತಾಲೂಕು ಭೇಟಿ ಕೊಡದೆ ಅಭಿವೃದ್ಧಿ ಮರೀಚಿಕೆ ಆಗಿದೆ ಅಂತ ಗಮನಾರ್ಹ ಅಭಿವೃದ್ಧಿ ಯಾವುದು ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. 5 ವರ್ಷ ಕೇಂದ್ರ ಸರ್ಕಾರದ ಅನುದಾನ ತಂದಿಲ್ಲ. ಇನ್ನು ಜೊತೆಗೆ ನಾನು ಕಳೆದ ಬಾರಿ ಅಂತರದ ಅಲ್ಪ ಮತಗಳಿಂದ ನಾನು ಒಳೇಶ್ವರ ವಿಧಾನಸಭೆಯಲ್ಲಿ ಸೋತೆ. ಹಾಗಾಗಿ ಪಕ್ಷನ ನಾವು ಅವಕಾಶ ಮಾಡಿಕೊಟ್ಟಿದೆ. ಕ್ಷೇತ್ರವಾರು ಹೋಗ್ತಾ ಇದ್ದೀವಿ. ಮುಂದಿನ ಪಂಚಾಯತಿವಾರು ಹೋಬಳಿವಾರು ಸಭೆನ ನಡೆಸಿ ಮತ ಬೇಟೆ ಮಾಡ್ತೀವಿ. ಈ ಬಾರಿ 100ಕ್ಕೆ 100 ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ನಿಶ್ಚಿತ. ಹಾಸನ ಜಿಲ್ಲೆಯ ಜನ ಈ ಸಾರಿ ಬದಲಾವಣೆಯನ್ನು ಬಯಸಿದ್ದಾರೆ. ಶ್ರೇಯಸ್ ಪಟೇಲನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಬೇಕು ಅಂತಕ್ಕಂಥ ನಿರ್ಣಯ ಮಾಡಿದ್ದಾರೆ. ಅದಾಗೆ ಆಗುತ್ತೆ. ಈ ಸಾರಿ ಹಾಸನ ಜಿಲ್ಲೆನಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥದ್ದು ಶತಸಿದ್ಧ. ಖಂಡಿತವಾಗಿಯೂ ನಾವು ನೋಡ್ತಾ ಇದ್ದೀವಿ ಶ್ರೇಯಸ್ ಪಟೇಲ್ ಅವರ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣ ಇರುವಂಥದ್ದು, ಅದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ಮತದಾರರಲ್ಲಿ ಹೊರಗಡೆ ಇದೆಯಾ ಅನ್ನೋದು ರಿಸಲ್ಟ್ ದಿನ ಗೊತ್ತಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.